ಇಲ್ಲ ಮುನ್ನಡೆ ಹೋಗಿದೆ. ನೋಡೋಣ ರಿಸಲ್ಟ್ ಬರಲಿ. ಅಲ್ಲ ಸರ್, ಬಿಜೆಪಿ ಮುನ್ನಡೆ ಸರ್, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅಂದರೆ ಇದು ಏನು ಅಲ್ಲಿ ಯಾಕೆ ಹಿನ್ನಡೆ ಆಗ್ತಾ ಇದೆ? ಒಂದೊಂದೊಂದು ಕಾಲಕ್ಕೆ ಸತತ 3 ಅವಧಿ ಜಿಲ್ಲಾಧಿಕಾರಿ ಮಾಡಿ ಸರ್, ಈಗ ಭಾಳ ಒಂದು ಸ್ಥಾನಕ್ಕೆ ಬಂದಿದೆ. ಯಾಕಷ್ಟು ಆಯ್ತು ಅಂತ ಡೆಲ್ಲಿಯಲ್ಲಿ ಆಪ್ ಪಕ್ಷದವರು ಆತ್ಮಾವಲೋಕನೆ ಮಾಡಿಕೊಳ್ಬೇಕು. ಬಹಳಷ್ಟು ಜನರ ನಿರೀಕ್ಷೆಯಿಂದ ಆಪ್ ಪಕ್ಷ ಭಾಳ ಮೇಲಕ್ಕೆ ಬಂದಿತ್ತು. ಅವರು ಹಾಕ್ಕೊಂಡಂಥ ಕೆಲವು ನೀತಿಗಳು ಭರವಸೆಗಳು ಅದನ್ನು ನೋಡಿದರೆ ಬಹಳಷ್ಟು ಜನರ ಆಕರ್ಷಣೆ ಆ ಕಡೆ ಇತ್ತು. ಈ ಜನಾದೇಶ ನೋಡಿದರೆ ಮತ್ತೆ ನಾವು ಮರುಪರಿಶೀಲನೆ ಮಾಡಬೇಕಾಗುತ್ತೆ. ಆದರೆ ಒಟ್ಟು ಪೂರ್ಣ ರಿಸಲ್ಟ್ ಬಂದ ಮೇಲೆ ನಾನು ವಿಶ್ಲೇಷಣೆ ಮಾಡ್ಬೋದು. ಲೋಕಸಭೆ ಚುನಾವಣೆ ನಂತರ ಇನ್ನು ಮೊಮೆಂಟಮ್ ಸಿಕ್ಕಿತ್ತಲ್ಲ ಕಾಂಗ್ರೆಸ್, ಅದನ್ನು ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಲಿಲ್ಲ. ಅನೇಕ ಚುನಾವಣೆಗಳು ಸಾಬೀತಾಗ್ತದೆ. ಈ ಚುನಾವಣೆಗೂ ನಮ್ಮ ರಾಷ್ಟ್ರೀಯ ನಾಯಕರು ಇದಕ್ಕೆ ಉತ್ತರಿಸ್ತಾರೆ. ರಾಹುಲ್ ಗಾಂಧಿ ಅವರು ನಿನ್ನೆ ರಾಹುಲ್ ಗಾಂಧಿ ಅವರ ವಿಷಯ ಸರ್, ನಿನ್ನೆ ಪ್ರಮುಖವಾದ ಆಕ್ಷೇಪಣೆಯನ್ನು ಕೇಂದ್ರ ಚುನಾವಣೆ ಆಯೋಗದ ಮೇಲೆ ಮಾಡಿರ್ತಕ್ಕಂಥ ಮಹಾರಾಷ್ಟ್ರದೊಳಗೆ 39 ಲಕ್ಷಕ್ಕೂ ಹೆಚ್ಚು ಮತಗಳು ಆ್ಯಡ್ ಆಗ್ಯಾವ ಅಂತ ಹೇಳಿ ಪ್ರಮುಖವಾದಂಥ ವಿಷಯ. ರಾಹುಲ್ ಗಾಂಧಿಯವರು ಎತ್ತಿರ್ತಕ್ಕಂಥ ವಿಷಯ ಪ್ರಮುಖವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ವಿಷಯವಾಗಿ ಈ ವಿಷಯ ತೆಗೆದುಕೊಳ್ಬೇಕಾಗಿದೆ. ಎಲ್ಲ ಪಕ್ಷಗಳು ಏನು ಚುನಾವಣಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲೋಪ ಮಾತ್ರ ಅಲ್ಲ, ಮ್ಯಾನಿಪುಲೇಷನ್ ಏನಿದೆ ಇವುಗಳ ಬಗ್ಗೆ ಗಂಭೀರವಾಗಿ ಹೋರಾಟ ಮಾಡಲೇಬೇಕಾಗಿರ್ತಕ್ಕಂಥ ಸನ್ನಿವೇಶ. ದುರ್ದೈವ. ಕಲ್ಚರ್ಡ್ ಕಮ್ಯುನಿಟಿ ಅಂದಿದ್ದ ಅಮೇರಿಕಾದವರು ಭಾರತೀಯರನ್ನು ಈ ರೀತಿ ನಡೆಸಿಕೊಂಡಿರೋದು. ಅಮೇರಿಕಾ ರಾಷ್ಟ್ರ ಇಷ್ಟು ಎತ್ತರಕ್ಕೆ ಹೋಗಬೇಕಾಗಿದ್ದರೆ ಅದಕ್ಕೆ ಭಾರತೀಯರ ಕೊಡುಗೆ ಅತ್ಯಂತ ಅಮೂಲ್ಯವಾದದ್ದು. ಅಂಥ ಭಾರತೀಯರ ಬಗ್ಗೆ ಇವರು ನಡೆದುಕೊಂಡ ರೀತಿ ನಿಜವಾಗಿಯೂ ದುರ್ದೈವದ್ದು. ಟ್ರಂಪ್ ಸುಸಂಸ್ಕೃತರಾಗಿ ನಡ್ಕೋಬೇಕು.